ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ರವಿ ಬ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಲಿ 4ನೇ ದಿನ ಬರುವಂತಹ ದೇವಿ ಕೂಷ್ಮಾಂಡ ಮತ್ತು 5ನೇ ದಿನ ಬರುವಂತಹ ಸ್ಕಂದ ಮಾತಾ ಅದು ಮೇಕ್ ಓವರ್ ಹೇಗಿತ್ತು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇಂಡಿವಿಜುವಲ್ ಆಗಿ ವಿಡಿಯೋ ಮಾಡ್ತಾ ಇದ್ದೆ, ಆದರೆ ಲಾಸ್ಟ್ ಡೇ ಒಂದು ದೇವಿದು ಲುಕ್ಕು ಬಾಕಿ ಇತ್ತು, ಹಾಗಾಗಿ ಅದನ್ನು ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಎರಡೂ ವಿಡಿಯೋನ ಕ್ಲಬ್ ಮಾಡಿ ಒಂದು ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ಸಾರಿ ಫಾರ್ ದ್ಯಾಟ್. ಇನ್ನು ಈ ಮಕ್ಕಳ ಬಗ್ಗೆ ಹೇಳೋದಾದರೆ, ಇವರು ಟ್ವಿನ್ಸ್ ಮಕ್ಕಳು ನನಗೆ ಸಿಕ್ಕಿದ್ದು. ಸುವರ್ಣ ಅಂತ ಅವ್ರ ಪೇರೆಂಟು. ನಿಜವಾಗ್ಲೂ ಇದರಲ್ಲಿ ಯಾರು ನಿಧಿ ಯಾರು ನಿಮಿತಾ ಅಂತ ಗೊತ್ತಿಲ್ಲ, ಬಟ್ ಹೆಸರು ಗೊತ್ತು ನಿಧಿ ನಿಮಿತಾ ಅಂಥೇಳಿ. ಇಬ್ರಿಗೂ ಲುಕ್ನ ಕ್ರಿಯೇಟ್ ಮಾಡಿದ್ದೆ. ಇದರಲ್ಲಿ ನಿಜವಾಗ್ಲೂ ಗೊತ್ತಿಲ್ಲ ಕೂಷ್ಮಾಂಡ ರೋಲ್ನ ಹಾಕಿದ್ದು ನಿಧಿನ ನಿಮಿತಾನ ಅಂತ ನಿಜ ಗೊತ್ತಿಲ್ಲ. ಆದರೆ ಈ ಟ್ವಿನ್ಸ್ ಮಕ್ಕಳು ಅಂತ ಆದಾಗ ಪೇರೆಂಟ್ಸಿಗೆ ಸಹಜವಾಗಿ ತನ್ನ ಮಕ್ಕಳ ಬಗ್ಗೆ ಗೊತ್ತಿರುತ್ತೆ, ಅವ್ರು ಐಡೆಂಟಿಫೈ ಮಾಡ್ತಾರೆ. ಬಟ್ ನನಗಿಲ್ಲಿ ಆಶ್ಚರ್ಯ ಅನಿಸಿದ್ದೇನು ಅಂತಂದರೆ, ಅವ್ರ ಫ್ರೆಂಡ್ಸು ಅವ್ರ ಜೊತೆ ಆಡೋ ಮಕ್ಕಳು ಎಷ್ಟು ಚೆನ್ನಾಗಿ ಐಡೆಂಟಿಫೈ ಮಾಡ್ತಾರೆ ಅಂದರೆ, ಆಮೇಲೆ ಮೇ ಬಿ ಅವ್ರ ಟೀಚರ್ಸ್ಗೂ ಅವ್ರು ಐಡೆಂಟಿಫೈ ಮಾಡ್ತಾರೆ. ನಾವು ನೋಡಿ ಬಾಂಡಿಂಗ್ ಹೆಂಗಿರುತ್ತೆ ಅಂತ. ಫ್ರೆಂಡ್ಸ್ಗೆ ರಕ್ತ ಸಂಬಂಧನೇ ಇರಲ್ಲ, ಬಟ್ ಆದ್ರೂ ರಕ್ತ ಸಂಬಂಧಕ್ಕೆ ಮೀರಿದೊಂದು ಫ್ರೆಂಡ್ಶಿಪ್ ಇರುತ್ತೆ. ಅವರು ಒಂದೇ ಥರ ಇರೋ ಮಕ್ಕಳನ್ನ ನೀಟಾಗಿ ಐಡೆಂಟಿಫೈ ಮಾಡ್ತಾರೆ ಅಂದರೆ ನಿಜಕ್ಕೂ ಗ್ರೇಟ್. ಹಾಗೆ ಪೇರೆಂಟ್ಸ್ನ ಬಿಟ್ಟರೆ ಫ್ರೆಂಡ್ಸು ಮತ್ತು ನಮ್ಮ ಟೀಚರ್ಸ್ಗೆ ನಮ್ಮನ್ನ ನೋಡಿ ನಮ್ಮ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ನಮ್ಮ ವಾಯ್ಸ್ ಇರ್ಬೋದು, ನಮ್ಮ ವಾಯ್ಸಿಂದನೂ ಕಂಡುಹಿಡಿತಾರೆ ಅಂತಂದರೆ ನಿಜಕ್ಕೂ ಗ್ರೇಟ್ ಅಲ್ವಾ. ಹಾಗೆ ಇನ್ನು ಕೂಷ್ಮಾಂಡ ದೇವಿಯ ಬಗ್ಗೆ ಹೇಳೋದಾದರೆ, ಈ ಹಿಂದೆ ಪ್ರಪಂಚನೂ ಸೃಷ್ಟಿಯಾಗೋಕ್ಕಿಂತ ಮುಂಚೆ ಏನೂ ಇರಲಿಲ್ವಂತೆ, ಎಲ್ಲ ಕಡೆ ಕಗ್ಗತ್ತಲು ತುಂಬಿಕೊಂಡಿರತ್ತಂತೆ. ಆಗ ದೈವಿ ಶಕ್ತಿಯಿಂದ ಒಂದು ಸಣ್ಣ ಬೆಳಕು ಪಸರಿಸತ್ತಂತೆ. ಆದಮೇಲೆ ಆ ಸಣ್ಣ ಬೆಳಕು ನಿಧಾನವಾಗಿ ಒಂದು ಹೆಣ್ಣಿನ ರೂಪ ಪಡೆಯುತ್ತಂತೆ. ಅವಳೇನೆ ಕೂಷ್ಮಾಂಡ ದೇವಿ. ಒಂದು ಸಣ್ಣ ನಗುವಿಂದ ಇಡೀ ಪ್ರಪಂಚನೇ ಸೃಷ್ಟಿ ಮಾಡ್ತಾಳಂತೆ. ಸಂಸ್ಕೃತದಲ್ಲಿ ಕೂಷ್ಮಾಂಡ ಅಂದರೆ ಕು ಅಂದರೆ ಸ್ವಲ್ಪ, ಉಷ್ಮ ಅಂದರೆ ಶಾಖ, ಹಂಡ ಅಂದರೆ ಮೊಟ್ಟೆ ಅಂತ ಅರ್ಥ. ತನ್ನ ಶಕ್ತಿಯಿಂದ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿನ ಸೃಷ್ಟಿ ಮಾಡ್ತಾಳಂತೆ. ಈಗ ಮಹಾಕಾಳಿ ಶಿವ ಮತ್ತು ಸರಸ್ವತಿಯರನ್ನ ಸೃಷ್ಟಿ ಮಾಡ್ತಾರೆ. ಮಹಾಲಕ್ಷ್ಮಿ ಬ್ರಹ್ಮ ಮತ್ತು ಲಕ್ಷ್ಮಿಯರನ್ನ ಸೃಷ್ಟಿ ಮಾಡ್ತಾರೆ. ಮಹಾಸರಸ್ವತಿ ವಿಷ್ಣು ಮತ್ತು ಶಕ್ತಿನ ಸೃಷ್ಟಿ ಮಾಡ್ತಾರೆ. ಈಗ ಕೂಷ್ಮಾಂಡ ದೇವಿ ಬ್ರಹ್ಮನಿಗೆ ಸರಸ್ವತಿಯನ್ನು, ವಿಷ್ಣುವಿಗೆ ಲಕ್ಷ್ಮಿಯನ್ನು, ಶಿವನಿಗೆ ಶಕ್ತಿಯನ್ನು ಜೋಡಿ ಮಾಡ್ತಾರೆ. ಕೂಷ್ಮಾಂಡ ದೇವಿ ಸೂರ್ಯನ ಮಧ್ಯೆ ಹೋಗಿ ಕುಳಿತುಬಿಡ್ತಾರಂತೆ. ಸೂರ್ಯನಿಗೆ ದಿಕ್ಕನ್ನು ತೋರಿಸೋದು, ಪ್ರಕಾಶವನ್ನು ನೀಡೋದು ಕೂಷ್ಮಾಂಡ ದೇವಿನೇ ಅಂತ ಹೇಳ್ತಾರೆ. ಇದಿಷ್ಟು ಕೂಷ್ಮಾಂಡ ದೇವಿಯ ಬಗ್ಗೆ ನಾನು ತಿಳ್ಕೊಂಡಿರೋಷ್ಟು ಇನ್ಫಾರ್ಮೇಶನ್ ನಿಮಗೆ ತಿಳಿಸಿದ್ದೀನಿ. ಏನು ಮಾಡ್ತಿದ್ದಲ್ಲ ಅಕ್ಕ? ಇನ್ನು ನವರಾತ್ರಿ 5ನೇ ದಿನ ನಾವೆಲ್ಲರೂ ಆರಾಧಿಸುವಂಥ ದೇವಿ ಬಂದ್ಬಿಟ್ಟು ಸ್ಕಂದ ಮಾತಾ. ಈ ಸ್ಕಂದ ಮಾತಾ ರೂಪದಲ್ಲಿ ಕಾಣಿಸ್ಕೊತಿರೋ ಪುಟಾಣಿ ಬಂದ್ಬಿಟ್ಟು ಹಿತಶ್ರೀ ಅಂತ ನಾವೆಲ್ಲ ಪ್ರೀತಿಯಿಂದ ಹಿತ ಅಂತ ಕರಿತೀವಿ, ಸಾರಿ ಅಮ್ಮು ಅಂತ ಕರಿತೀವಿ. ಇನ್ನು ಈ ಪುಟಾಣಿ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಏನಕ್ಕೆ ಸ್ಪೆಸಿಫಿಕ್ ಆಗಿ ಸ್ಕಂದ ಮಾತಾ ಅನ್ನೋ ಒಂದು ದೇವಿ ಅವತಾರಕ್ಕೆ ಈ ಹುಡುಗಿನೇ ಸೆಲೆಕ್ಟ್ ಮಾಡಿದೆ ಅಂತಂದರೆ, ಆಬ್ವಿಯಸ್ಲಿ ಸ್ಕಂದ ಮಾತಲ್ಲಿರೋ ಗುಣಗಳೆಲ್ಲ ಇವಳಲ್ಲಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ನನ್ನ ಮಗಳಷ್ಟೇ ವಯಸ್ಸಿನ ಒಂದು ತಮ್ಮ ಇದ್ದಾನೆ, ಅವಳಿಗೆ ಎಷ್ಟು ಕೇರಿಂಗಲ್ಲಿ ನೋಡ್ಕೋತಾಳೆ ಅಂತಂದರೆ, ಅವ್ಳು ನಮ್ಮ ಜೊತೆ ಆಟ ಆಡ್ತಾ ಇರಲಿ, ಮಾತಾಡ್ತಾ ಇರಲಿ, ಏನೇ ಮಾಡ್ತಾ ಇರಲಿ, ಅವಳ ಕಣ್ಣು ಒಂದು ಕಡೆ ಮಗು ಮೇಲೆ ಇರುತ್ತೆ, ಅಂದರೆ ಅವ್ರ ತಮ್ಮನ ಮೇಲೆ ಇರುತ್ತೆ. ಮೊದಲನೇ ಮಗು ಹೆಣ್ಮಗು ಆಗಿ ಮನೇಲಿ ಹುಟ್ಟಿದ್ರೆ ಆ ಮಗು ಇಡೀ ಫ್ಯಾಮಿಲಿ ಟೇಕ್ ಕೇರ್ ಮಾಡುತ್ತೆ. ಅದೇ ಥರ ಅವಳಿಗೆ ಗುಣಗಳಿದೆ. ತುಂಬ ಹಂಬಲ್ ಆಗಿರ್ತಾಳೆ, ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾಳೆ, ತುಂಬ ಸೌಮ್ಯ ಸ್ವಭಾವದ ಹುಡುಗಿ, ತುಂಬಾ ಇನ್ನೋಸೆಂಟ್ ಅವಳು. ಆ ಸ್ಕಂದ ಮಾತಾ ಅನ್ನೋ ಕಾನ್ಸೆಪ್ಟಿಗೆ ಮಗುನ ಅಂದರೆ ಮಗು ಬೇಕಾಗಿರುತ್ತಲ್ವ, ತೊಡೆ ಮೇಲೆ ಮಗುನ ಅಂದರೆ ತಮ್ಮನ್ನೇ ಕೂರಿಸ್ಕೊಂಡು ಫೋಟೋಶೂಟ್ ಮಾಡ್ಬೋದು ಅನ್ನೋ ಪ್ಲ್ಯಾನಿಂದ ಆಮೇಲೆ ಆ ಕ್ಯಾರೆಕ್ಟ್ರಿಗೆ ಅವಳು ಹೊಂದ್ತಾಳೆ ಅಂತ ನನಗೆ ಅನಿಸ್ತು. ಸೊ ಹಾಗಾಗಿ ಅವಳನ್ನ ನಾನು ಚೂಸ್ ಮಾಡಿಕೊಂಡೆ ಆ ಸ್ಪೆಸಿಫಿಕ್ ಕ್ಯಾರೆಕ್ಟ್ರಿಗೆ. ಆದರೆ ಏನಾಯಿತು ಅಂತಂದರೆ, ಅವಳೆಲ್ಲ ರೆಡಿ ಆದಳು. ಫೋಟೋಶೂಟ್ ಟೈಮ್ಗೆ ಅವ್ರ ತಮ್ಮ ಅವಳ ಹತ್ರಕ್ಕೆ ಹೋಗಲೇ ಇಲ್ಲ, ತೊಡೆ ಮೇಲೆ ಕೂತ್ಕೊಳ್ಳೇ ಇಲ್ಲ. ಅವ್ರ ಅಮ್ಮಂಗೂ ತುಂಬ ಆಸೆ ಇತ್ತು. ಅದು ಮೆಮೊರಿ ಅಲ್ವಾ, ಫೋಟೋಸು ಇರುತ್ತೆ. ಮತ್ತು ಈ ಒಂದು ಗೆಟಪ್ಪಲ್ಲಿ ತನ್ನ ತಮ್ಮನ್ನೇ ಕೂರಿಸ್ಕೊಂಡು ಫೋಟೋಶೂಟ್ ಮಾಡ್ಕೊಂಡಾಗ ಚೆನ್ನಾಗಿರುತ್ತೆ ಅಂತಾರೆ. ಸೊ ಆ ಥರ ಪ್ಲ್ಯಾನಿಂಗಲ್ಲಿ ಮಾಡಿದ್ವಿ. ಆದರೆ ಅವ್ರ ಅಕ್ಕನ ಒಂದು ಗೆಟಪ್ಪಲ್ಲಿ ನೋಡಿ ಆ ಮಗುಗೆ ಏನು ಅನ್ಸೋನೋ ಗೊತ್ತಿಲ್ಲ, ಅವಳ ಹತ್ರಕ್ಕೆ ಬರಲೇ ಇಲ್ಲ. ಅವನು ತುಂಬ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಫೈನಲಿ ಹೆಂಗೋ ನನ್ನ ಮಗಳಿರೋದ್ರಿಂದ ನನ್ನ ಮಗಳನ್ನೇ ಕೂರಿಸಿ ಅವಳು ಆರಾಮಾಗಿ ಹೋದ್ಲು. ಅವಳ ಹತ್ರಕ್ಕೆ ನೀಟಾಗಿ ಕಂಡಿಡಿದ್ಲು, ನೀಟಾಗಿ ಆರಾಮಾಗಿ ಹೋಗಿ ಕೂತ್ಕೊಂಡ್ಳು. ಸೊ ಹಾಗಾಗಿ ನನ್ನ ಮಗಳನ್ನೇ ಕೂರಿಸ್ಬಿಟ್ಟು ಫೋಟೋಶೂಟ್ ಮುಗಿಸ್ಕೊಂಡ್ವಿ. ಏನಕ್ಕೆ ಫ್ಲವರ್ ಸಿಂಬಲ್ ಯೂಸ್ ಮಾಡಿದ್ದೀನಿ ಅಂದರೆ, ಲಾಸ್ಟ್ ಟೈಮ್ ಒಂದ್ಸರಿ ಹೀಗೆ ನನ್ನ ಮಗಳಿಗೆ ಮೇಲ್ಗಡೆ ಟಾಪ್ ಹಾಕಿರಲಿಲ್ಲ, ಹಾಗಾಗಿ ಅದು ವಿಡಿಯೋ ರಿಸ್ಟ್ರಿಕ್ಟ್ ಆಗಿತ್ತು. ಸೊ ಈ ಸರಿನೂ ಅದೇ ಆ ಥರ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಫ್ಲವರ್ ಸಿಂಬಲ್ನ ಯೂಸ್ ಮಾಡಿದ್ದೀನಿ. ಮುಂಚೆನೇ ಯೂಟ್ಯೂಬ್ಗೆ ಹಾಕ್ತೀನಿ ಅಂತ ಗೊತ್ತಿದ್ರೆ ಕೆಳಗಡೆ ಪಂಚೆ ಹಾಕಿದ್ದೆ, ಒಂದು ಶೆಲೆಯನ್ನು ಯೂಸ್ ಮಾಡ್ಬೋದಾಗಿತ್ತು. ಮತ್ತು ನಾನು ಯೂಟ್ಯೂಬ್ಗೆ ವೀಡಿಯೋಸ್ನ ಹಾಕೋದು ಡೌಟ್ ಇತ್ತಲ್ಲ, ಹಾಗಾಗಿ ನಾನು ಕ್ಯಾಶುವಲಾಗಿ ಆ ಕ್ಯಾರೆಕ್ಟರ್ ಹೇಗಿದೆಯೋ ಹಾಗೆ ಕ್ಯಾರಿ ಮಾಡಿಬಿಟ್ಟೆ.
ಇನ್ನು ಸ್ಕಂದ ಮಾತ ಬಗ್ಗೆ ಹೇಳೋದಾದರೆ ಶಿವ ಮತ್ತು ಪಾರ್ವತಿಯ ಶಕ್ತಿ ಸೇರಿ ಒಂದು ಉಷ್ಣಾಂಶ ತುಂಬಿದಂಥ ಬೀಜ ಸೃಷ್ಟಿಯಾಗತ್ತಂತೆ. ಆ ಉಷ್ಣಾಂಶ ಹೇಗಿರುತ್ತೆ ಅಂತಂದರೆ ಅಗ್ನಿಗೂ ಕೂಡ ತಡೆಯೋಕ್ಕಾಗದಿರಷ್ಟು ಉಷ್ಣಾಂಶ ಅದರಲ್ಲಿರತ್ತಂತೆ. ಆಗ ಅದನ್ನು ಗಂಗೆಗೆ ಕೊಡ್ತಾರೆ. ಗಂಗೆ ಸ್ವಲ್ಪ ದಿನದ ಕಾಲ ಅದನ್ನು ಜೋಪಾನ ಮಾಡ್ತಾರಂತೆ. ಮುಂದೆ 6 ಜನ ಅಕ್ಕ ತಂಗಿರು ಅಂದರೆ ಕೃತಿಕೆಯರು ಇದನ್ನು ಕಾಪಾಡ್ತಾರಂತೆ. ಕಾಲ ಕಳೆದ ಹಾಗೆ ಈ ಶಕ್ತಿಯ ಬೀಜದಿಂದ ಒಂದು ಗಂಡು ಮಗು ಜನನವಾಗುತ್ತೆ. ಕೃತಿಕೆಯರು ಕಾಪಾಡಿರೋದ್ರಿಂದ ಅವನಿಗೆ ಕಾರ್ತಿಕೇಯ ಅಂತ ಹೆಸರು ಬರುತ್ತೆ. ಈಶ್ವರ ಮತ್ತು ಪಾರ್ವತಿಯರ ಮಗ. ಮುಂದೆ ತಾರಕಾಸುರನ ಸಂಹಾರ ಮಾಡ್ತಾನೆ. ಕಾರ್ತಿಕೇಯ ಶಕ್ತಿಯ ಬೀಜದಿಂದ ಹುಟ್ಟಿದ್ರಿಂದ ಅವನನ್ನ ಸ್ಕಂದ ಅಂತ ಕರೀತಾರೆ. ಸ್ಕಂದ ಅಂದ್ರೆ ಶಕ್ತಿಯನ್ನ ಹರಡೋದು ಅಂತ ಅರ್ಥ ಅಂತೆ. ಸ್ಕಂದನ ತಾಯಿ ಆಗಿರೋದ್ರಿಂದ ಪಾರ್ವತಿಗೆ ಸ್ಕಂದ ಮಾತಾ ಅಂತ ಹೆಸರು ಬರುತ್ತೆ. ಸೊ ಇದಿಷ್ಟು ನನಗೆ ತಿಳಿದಿರುವಂತಹ ಕೂಷ್ಮಾಂಡ ಮತ್ತೆ ಸ್ಕಂದ ಮಾತರ ಕಥೆ ಆಗಿರುತ್ತೆ. ತಪ್ಪಾಗಿದ್ರೆ ಅಗೇನ್ ಕ್ಷಮೆ ಇರಲಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬರಲಿ. ದೇವಿಯ ರೂಪದಲ್ಲಿ ಸ್ವಂತ ಮಗಳನ್ನ ನೋಡಿ ತಂದೆ ತಾಯಿ ಫುಲ್ಲು ಖುಷಿಯಾಗಿ ಆರತಿ ಎತ್ತಿ ದೇವತೆ ರೂಪದಲ್ಲಿರೋ ತನ್ನ ಮಗಳನ್ನ ಮನೆಗೆ ತುಂಬಿಸ್ಕೊತಾರೆ. ಅವ್ರಿಗೆ ಆಗಿದ್ದ ಖುಷಿ, ಅವರು ಆಗಿದ್ದ ಆ ಎಕ್ಸೈಟ್ಮೆಂಟ್ ಕಣ್ಣಲ್ಲಿ ನೋಡಿ ನಿಜವಾಗ್ಲೂ ನನಗೂ ಖುಷಿ ಆಯಿತು. ಸ್ವಂತ ತಂದೆ ತಾಯಿಗೆ ಮಕ್ಕಳು ಯಾವ ರೂಪದಲ್ಲಿದ್ದರೂ ಚಂದಾನೆ, ಬಟ್ ದೇವಿ ರೂಪದಲ್ಲಿ ಕಣ್ಮುಂದೆ ಬಂದಾಗ ನಿಜ ಎಷ್ಟು ಖುಷಿಪಟ್ಟರು ಅಂದರೆ ತುಂಬಾ ಖುಷಿಪಟ್ಟರು. ಅದನ್ನೆಲ್ಲ ನೋಡಿದಾಗ ನನಗೂ ತುಂಬಾ ಖುಷಿ ಆಯಿತು. ಮಾಡಿದ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಅನ್ನಿಸ್ತು. ಸೊ ನಿಮಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಪುಟಾಣಿ ಜೊತೆ ಸಿಗ್ತೀನಿ ಮತ್ತು ಇನ್ನೊಂದು ದೇವಿ ರೂಪದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.